ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಜಾತ್ಯತೀತತೆಯ ಹೆಸರಲ್ಲಿ, ಸೆಕ್ಯುಲರಿಸಂ ಹೆಸರಲ್ಲಿ ಪಕ್ಷವನ್ನು ಸ್ಥಾಪಿಸಿದ ದೇವೇಗೌಡರು ನಾನು ಹುಟ್ಟಿದ್ರೆ ಮುಸ್ಲಿಂನಾಗೇ ಹುಡ್ತೀನಿ ಅಂತೇಳುವ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ತನ್ನ ಮಗನನ್ನ, ತನ್ನ ಮೊಮ್ಮಗನನ್ನ ಗೆಲ್ಲಿಸ್ಬೇಕು, ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು, ತನ್ನ ಮೊಮ್ಮಗನನ್ನ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಕೋಮುವಾದಿ ಪಕ್ಷದ ಜೊತೆ ಕೈಯನ್ನು ಜೋಡಿಸಿದ್ರು. ತನ್ನ ಜಾತ್ಯಾದಿ ತತ್ವಕ್ಕೆ, ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಬಿಟ್ಟಂತ ದೇವೇಗೌಡರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ನೋಡಿ, ಯಾವುದೇ ಕಾರಣಕ್ಕೂ ಒಂದು ವೇಳೆ ಏನಾದರೂ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ನಾನು ದೇಶವನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು ಮೋದಿಯನ್ನ ಎರ್ರಾಬಿರ್ರಿ ಹೊಗಳಿಕೆ ತರ್ತಿದ್ದಾರೆ. ದೇವೇಗೌಡರು ಮತ್ತವರ ಮಗ ಕುಮಾರಸ್ವಾಮಿ ಹೇಗೆ ಅಂದ್ರೆ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ, ಎಂತ ಮೋಸ್ತಾಟ ಬೇಕಾದ್ರೂ ಆಡ್ತಾರೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ನಿಮಗೆ 2006ರಲ್ಲಿ ಏನು ಇವರು 2020 ಮ್ಯಾಚ್ ಆಡಿದ್ರು, ಆ 2020 ಮ್ಯಾಚ್ ಆಡಿದಂತ ಮೋಸದ ಆಟ ಸ್ಪಷ್ಟವಾಗಿ ಗೊತ್ತಿದೆ. ಯಡಿಯೂರಪ್ಪನನ್ನ ಮುಖ್ಯಮಂತ್ರಿ ಮಾಡ್ತೀನಿ ನಾನು ಮೊದಲು ಮುಖ್ಯಮಂತ್ರಿ ಆಯ್ತೀನಿ 20 ತಿಂಗಳು, ನಂತರ ನೀವು ಮುಖ್ಯಮಂತ್ರಿ ಆಗಿ 20 ತಿಂಗಳು ಅಂತೇಳಿ ಆಟವನ್ನು ಆರಂಭಿಸಿದಂಥ ಕುಮಾರಸ್ವಾಮಿ ಇವರು ಬ್ಯಾಟಿಂಗ್ ಮುಗಿದ ತಕ್ಷಣ ಯಡಿಯೂರಪ್ಪನಿಗೆ ಬ್ಯಾಟಿಂಗ್ ಕೊಡದೆ ಮೋಸದಾಟವನ್ನು ಆಡಿದ್ರು, ಮೋಸವನ್ನ ಮಾಡಿ 2018ರಲ್ಲಿ ಕಾಂಗ್ರೆಸ್ ಜೊತೆ ಓಡ್ ಬಂದಂತ ಕುಮಾರಸ್ವಾಮಿ ಅಯ್ಯೋ ಪಾಪ ರಾಹುಲ್ ಗಾಂಧಿ ಪುಣ್ಯಾತ್ಮ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಒಂದು ಅವಕಾಶ ಕೊಟ್ಟಿಯೇನೆ ಅಂತ ಹೇಳಿದ್ರು. ಆದ್ರೆ 2024ರಲ್ಲಿ ಅದೇ ರಾಹುಲ್ ಗಾಂಧಿ ಬೈಕೊಂಡು ಮೋದಿ ಜೊತೆ ಓಡಿ ಹೋದ್ರು. ಇದು ಶಾಶ್ವತ ಅಂತಲ್ಲ, ಬಿಜೆಪಿಯಲ್ಲೇ ಶಾಶ್ವತವಾಗಿನ್ನ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇರ್ತಾರೆ ಅಂತಲ್ಲ. 2028ಕ್ಕೆ ಒಂದು ವೇಳೆ ಏನಾದ್ರು ಇವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ, ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ, ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ರಾಮನಗರದಲ್ಲಿ ಸೋತ್ರು ಅಂತ ಇಟ್ಕೊಳ್ಳಿ, ವಾಪಸ್ ಅಲ್ಲಿಂದ ಕಾಂಗ್ರೆಸ್ ಓಡ್ ಬಂದು DK ಶಿವಕುಮಾರ್ ಜೊತೆ ಕಾಂಪ್ರಮೈಸಿಗೆ ಕೂತ್ಕೋತಾರೆ. ಯಾಕೆಂದ್ರೆ ಏನು ಅಪ್ಪ ಮಕ್ಕಳಿದ್ದಾರಲ್ಲ, ಇವ್ರಿಗೆ ಇದ್ಯಾವುದು ಕೂಡ ಹೊಸ್ತಲ್ಲ, ಇದ್ಯಾವುದು ಹೊಸ ಸಂಗತಿಯೂ ಅಲ್ಲ, ಆಶ್ಚರ್ಯದ ಸಂಗತಿಯೂ ಅಲ್ಲ, ಸ್ವಾಭಿಮಾನದ ಸಂಗತಿಯೂ ಅಲ್ಲ, ಸ್ವಾಭಿಮಾನದ ಸಂಗತಿಯೂ ಅಲ್ಲ, ಹೊಸ ಸಂಗತಿಯೂ ಅಲ್ಲ. ಎಲ್ಲಿ ಅಧಿಕಾರ ಸಿಗುತ್ತೆ ಅಲ್ಲಿ ದೇವೇಗೌಡರು ಮತ್ತೆ ಅವ್ರ ಮಕ್ಕಳು ಇದ್ದೇ ಇರ್ತಾರೆ. ಅಧಿಕಾರಕ್ಕಾಗಿ ತನ್ನವರನ್ನು ಬಿಡಲ್ಲ. ಕುಮಾರಸ್ವಾಮಿ ಇದ್ದಾರಲ್ಲ, ಅಧಿಕಾರ ಸಿಗುತ್ತೆ ಅಂದ್ರೆ ತನ್ನವರನ್ನು ಬಿಡಲ್ಲ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಮಂತ್ರಿ ಆಗ್ತೀನಿ ಅಂತ ಗೊತ್ತಾಯ್ತು, ಆ ಕಾರಣಕ್ಕೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೇರವಾಗಿ ಮೋದಿ ಅವರ ಹತ್ರಕ್ಕೆ ಹೋಗಿದ್ದು. ಅಧಿಕಾರದ ವಿಚಾರ ಬಂದಾಗ ತನ್ನವರ ತಲೆ ಮೇಲೆ ಕಾಲಿಟ್ಟು ತುಳಿಲಿಕ್ಕೂ ಕುಮಾರಸ್ವಾಮಿ ಹಿಂದೆ ಮುಂದೆ ನೋಡಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಹಾಸನದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಜೈಲಲ್ಲಿರೋದೇ ಸಾಕ್ಷಿ. ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರಲ್ಲ, ಇದೇ ಸಾಕ್ಷಿ. ನೋಡಿ, ಪ್ರಜ್ವಲ್ ರೇವಣ್ಣನ CD ವಿಚಾರ, ಪೆನ್ ಡ್ರೈವ್ಗಳಿದೀವಲ್ಲ, ಈ ಪೆನ್ ಡ್ರೈವ್ ಮತ್ತೆ ಈ CD ಮೊದಲು ಹೋಗೋದೇ ಕುಮಾರಸ್ವಾಮಿ ಮನೆ ಬಾಗಿಲಿಗೆ, ಕುಮಾರಸ್ವಾಮಿ ಹತ್ರಕ್ಕೆ. ಅವತ್ತು ಯಾರೋ ವಕೀಲ ದೇವರಾಜ್ ಇದ್ದಾರೆ, ಈ ದೇವರಾಜ್ ಹತ್ರಕ್ಕೆ ಆ ಡ್ರೈವರ್ ದೇವರಾಜನ್ ಭೇಟಿ ಆಗ್ತಾರೆ. ಈ ವಕೀಲ ದೇವರಾಜ್ ನೇರವಾಗಿ ಕುಮಾರಸ್ವಾಮಿ ಬಳಿಗೆ ಹೋಗ್ತಾರೆ. ಇಷ್ಟು CD ಇದ್ದಾವೆ, ಇಷ್ಟು ಪೆನ್ ಡ್ರೈವ್ ಇದ್ದಾವೆ, ಏನು ವಿಚಾರ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ತಾರೆ. ಕುಮಾರಸ್ವಾಮಿ ಅವತ್ತು ಮನಸ್ಸು ಮಾಡಿ ಕುಮಾರಸ್ವಾಮಿ ಆ ಡ್ರೈವರ್ನ ಕರೆಸಿ ಅಲ್ಲಿ ಮಾತುಕತೆಯನ್ನು ನಡೆಸಿ ಆ ಒಂದು ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ಬೋದಿತ್ತು. ಕುಮಾರಸ್ವಾಮಿ ಮಾತನ್ನ ಡ್ರೈವರ್ ಕೇಳ್ತಿದ್ದ, ವಕೀಲ ದೇವರಾಜ್ ಕೂಡ ಕೇಳ್ತಿದ್ರು. ಆದ್ರೆ ಆ ವಕೀಲ ದೇವರಾಜ್ ಅವ್ರನ್ನ ಅಲ್ಲಿಂದ ಎಲ್ಲ ಶಿವರಾಮೇಗೌಡರನ್ನ ಭೇಟಿ ಆಗ್ಲಿಕ್ಕೆ ಕಳಿಸ್ತಾರೆ. ಅಂದ್ರೆ ಮೊಸರನ್ನ ತಿಂದಿದ್ದು ಕುಮಾರಸ್ವಾಮಿ, ಆದ್ರೆ ಮೂತಿಗೆ ಹತ್ತಲಿಕ್ಕೆ DK ಮೂತಿಗೆ ಹತ್ತಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದರ ಪರಿಣಾಮ ಇವತ್ತು ರೇವಣ್ಣನ ಫ್ಯಾಮಿಲಿ ಹೀನಾಯ ಸ್ಥಿತಿಯಲ್ಲಿದೆ. ಹಾಸನದಲ್ಲಿ ಇವತ್ತು ರೇವಣ್ಣನ ಜೊತೆ ಯಾರು ಇದ್ದಾರೆ ಅಂದ್ರೆ, ಯಾರು ರೇವಣ್ಣ ಯಾರಿಗೆ ಕೆಲಸ ಮಾಡಿಕೊಟ್ಟಿದ್ದ, ಯಾರಿಗೆ ಈ ರೇವಣ್ಣ ಕಾಂಟ್ರಾಕ್ಟ್ ಕೊಟ್ಟಿದ್ದ, ಯಾರು ರೇವಣ್ಣ ಹತ್ರ ಕಾಂಟ್ರಾಕ್ಟ್ ಅನ್ನ ತಗೊಂಡು ದುಡ್ಡು ಮಾಡ್ಕೊಂಡು ಮನೆ ಕಟ್ಕೊಂಡಿದ್ರು, ಯಾರು ಕೆಲಸ ತಗೊಂಡಿದ್ರು, ಯಾರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು, ಇವ್ರು ಮಾತ್ರ ಇವತ್ತು ಹಾಸನದಲ್ಲಿ JDS ಅಂತಿದ್ದಾರೆ, ರೇವಣ್ಣನ ಜೊತೆ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ನೋಡಿ, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಸೋಲ್ ಮೇಲೆ ಸೋಲನ್ನ ಕಾಣ್ತಾ ಇದ್ರು, ಒಂದ್ ಕಡೆ ಸೋಲ್ ಮೇಲೆ ಸೋಲ್ ನಿಖಿಲ್ ಕುಮಾರಸ್ವಾಮಿಗೆ. ಆದ್ರೆ ಅದೇ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ MP ಆಗಿ ಜನರಿಂದ ಆಯ್ಕೆಯಾಗಿ ಲೋಕಸಭೆಗೆ ಹೋಗಿದ್ದ. ಮತ್ತೊಂದು ಕಡೆ ಸುರೇಶ್ ರೇವಣ್ಣ
MLC ಆಗಿ ಆಯ್ಕೆಯಾಗಿ ವಿಧಾನ ಪರಿಷತ್ಗೆ ಹೋಗಿದ್ದ. ಆದರೆ ಕುಮಾರಸ್ವಾಮಿ ಮಗ ಮಾತ್ರ ಒಂದೂ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದರಿಂದ ಖುದ್ದು ಹೋಗಿದ್ದ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ. ಜೊತೆಗೆ ಕುಮಾರಸ್ವಾಮಿಯನ್ನ ಹಾಸನ ಕಾಲಿಟ್ಲಿಕ್ಕೂ ಬಿಡ್ತಿರ್ಲಿಲ್ಲ ರೇವಣ್ಣ. ಹಾಸನಕ್ಕೆ ಕಾಲಿಟ್ಲಿಕ್ಕೂ ರೇವಣ್ಣ ಬಿಡ್ತಿರ್ಲಿಲ್ಲ. ಹಾಸನ ಅಂದ್ರೆ ನಂದು, ಹಾಸನವನ್ನ ನಾನು ದತ್ತು ತಗೊಂಡಿದ್ದೇನೆ, ಹಾಸನವನ್ನ ನಾನು ಬರೆಸ್ಕೊಂಡಿದ್ದೇನೆ ಅನ್ನೋ ರೀತಿಯಲ್ಲಿ ರೇವಣ್ಣ ವರ್ತಿಸ್ತಿದ್ದ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಇಂತಹ ಒಂದು ಅವಕಾಶ ಬೇಕಿತ್ತು. ಆ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ರೇವಣ್ಣ ಮತ್ತೆ ಅವರ ಮಕ್ಕಳ ರಾಜಕಾರಣವನ್ನ ಸಂಪೂರ್ಣವಾಗಿ ಮುಗಿಸುವಂತ ಕೆಲಸವನ್ನ ಮಾಡಿದ್ರು. ಅವರ ರೇವಣ್ಣನ ಫ್ಯಾಮಿಲಿಯ ಬುಡಕ್ಕೆ ಬಾಂಬ್ ಬಿಟ್ರು. ರೇವಣ್ಣನ ಫ್ಯಾಮಿಲಿ ಇದೆಯಲ್ಲ, ಅದ್ರ ಫ್ಯಾಮಿಲಿ ಬುಡಕ್ಕೆ ಕುಮಾರಸ್ವಾಮಿ ಅವರು ಬಾಂಬ್ ಬಿಟ್ರು. ಇದರಾಗಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ಈ ವಿಚಾರವನ್ನ ಕದಲೂರು ಉದಯ್ ಅವರು ನಿನ್ನೆ ಮೀಡಿಯಾ ಮುಂದೆ ಹೇಳಿದ್ದಾರೆ. ತನ್ನ ಅಣ್ಣನ ಮಕ್ಕಳ ಬುಡಕ್ಕೆ ಬಾಂಬ್ ಬಿಟ್ಟವ್ರು ಇವರು, ಅಣ್ಣನ ಮಗನ ರಾಜಕೀಯ ಭವಿಷ್ಯವನ್ನೇ ಸರ್ವನಾಶ ಮಾಡಿದವರು ಇವರು ಅಂತ. ಬಟ್ ಅದೇನಾದ್ರು ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು. ಕಾರಣ ಏನಂದ್ರೆ ಆ CD ಮಾಡಿದ್ದು ಅವನೇ. ಆ ಒಂದು ವಿಡಿಯೋವನ್ನು ಮಾಡ್ಕೊಂಡು 2,000 ಹೆಣ್ಣು ಮಕ್ಕಳಿಗೆ ನರ್ಕವನ್ನು ತೋರಿಸಿದ್ದ. ಆ ನರ್ಕಾಸುರನನ್ನ ಜೈಲಿಗೆ ಹಾಕಿದ್ದು ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ, ಅದರಲ್ಲಿ ಮಾತಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಅಷ್ಟೇ. ಇದೊಂದು ಉದಾಹರಣೆ. ಕುಮಾರಸ್ವಾಮಿ ಅವರು ನಿನ್ನೆ ಹೇಳ್ತಾರೆ, ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಅಶೋಕ್ ಫೋನ್ ಕದ್ದಾಲಿಕೆಯನ್ನ ಮಾಡಿದ್ರು. ಸಿದ್ದರಾಮಯ್ಯ, DK ಶಿವಣ್ಣದ ಲೀಡರ್ಗಳಿದ್ದಾರಲ್ಲ, ಶಾಸಕರುಗಳಿದ್ದಾರಲ್ಲ, ಅವರೆಲ್ಲರ ಮೇಲೆ ನಿಗಾ ಇಟ್ಟಿದ್ದಾರೆ, ಅವರೆಲ್ಲರ ಮೇಲೆ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ, ಅವರ ಫೋನನ್ನು ಕದ್ದಾಲಿಕೆ ಮಾಡಲಾಗುತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಆದರೆ ಈ ಫೋನ್ ಕದ್ದಾಲಿಕೆ ವಿಚಾರ ನಿನ್ನೆ ಸಿದ್ದರಾಮಯ್ಯ ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೂಡ ಅದಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಸೀತಾರಾಮ್ ಕೇಸರಿ ಅವರ ಫೋನ್ನ ಕದ್ದಾಲಿಸಿದ್ದರ ಪರಿಣಾಮ ಅವರು ಪ್ರಧಾನಿ ಹುದ್ದೆಯನ್ನು ಕಳ್ಕೋಬೇಕಾಯ್ತು. ದೇವೇಗೌಡರು ಹೊತ್ತು ಸೀತಾರಾಮ್ ಕೇಸರಿ ಅವರ ಫೋನ್ ಕದ್ದಾಲಿಕೆಯನ್ನ ಮಾಡಿದ್ರು. ಇದರ ಪರಿಣಾಮ ಅವರು ಹುದ್ದೆಯನ್ನು ಕಳ್ಕೊಂಡ್ರು ಅಂತ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಕ್ಕಲಿಗ ಸ್ವಾಮೀಜಿ ಇದ್ದಾರಲ್ಲ, ಆದಿಚುಂಚನಗಿರಿ ಶ್ರೀ ಇದ್ದಾರಲ್ಲ, ಅವ್ರ ಫೋನ್ ಕೂಡ ಕದ್ದಾಲಿಸಿದ್ರು. ಅವರ ಫೋನನ್ನು ಕದ್ದಾಲಿಸಿದ್ರು ಅಂತ ಆರೋಪ ಇತ್ತು ಅನ್ನೋ ಒಂದು ವಿಚಾರವನ್ನು ಸಿದ್ದರಾಮಯ್ಯ ಮುಂದಿಟ್ಟಿದ್ದಾರೆ. ದೇವೇಗೌಡರು ಅವ್ರ ಮಕ್ಕಳಿದಾರಲ್ರಿ, ಇವ್ರಿಗೆ ಸ್ವಾಮೀಜಿಗಳಾಗ್ಲಿ ಅಥವಾ ನಮ್ಮವರು ಅನ್ನೋದಾಗ್ಲಿ ಅಥವಾ ನಮ್ಮ ಸಮುದಾಯದವರು ಒಕ್ಕಲಿಗರು, ಗೌಡ್ರು, ಮತ್ತೊಂದು ಅನ್ನೋದು ಇಲ್ವೇ ಇಲ್ಲ. ಅವರಿಗೆ ಒಕ್ಕಲಿಗರಾದ್ರೂ ಸರಿ, ಮತ್ತೊಬ್ಬರಾದ್ರೂ ಸರಿ, ಒಕ್ಕಲಿಗ ಮಠ ಆದ್ರೂ ಸರಿ, ಲಿಂಗಾಯತ ಮಠ ಆದ್ರೂ ಸರಿ, ಅಥವಾ ಮತ್ತಿನ್ನೊಂದು ಮಠ ಆದ್ರೂ ಸರಿ, ಅವರಿಗೆ ಒಟ್ಟಾರೆ ಅಧಿಕಾರ ಸಿಗಬೇಕು, ಅವರನ್ನ ಗೌರವಿಸ್ಬೇಕು. ದೇವೇಗೌಡರು ಅಂದ್ರೆ ಜೈ ಅನ್ನಬೇಕು, ಅವನು ಮಾತ್ರ ಒಕ್ಕಲಿಗ, ಅವ್ರು ಮಾತ್ರ ನಮ್ಮವನು ಅನ್ನೋ ರೀತಿಯಲ್ಲಿ ಇವ್ರು ನಡ್ಕೊಳ್ತಾರೆ. ಕಾರಣ ಅಧಿಕಾರದಾಹ. ಇದೇ ರೀತಿ ಅಧಿಕಾರದಾಹದಿಂದ ಪಕ್ಷದಿಂದ ಪಕ್ಷಕ್ಕೆ ಮತ್ತೆ ಸಿದ್ಧಾಂತವನ್ನು ರಾಜಿ ಮಾಡ್ಕೊಳ್ತಕ್ಕಂಥದ್ದು, ಒಂದ್ಸರಿ BJP ಜೊತೆ, ಒಂದ್ಸರಿ ಕಾಂಗ್ರೆಸ್ ಜೊತೆ. ನಾನು ಹೇಳೋದು ಇವರು ಹೋಗೋದು ತಪ್ಪು ಅನ್ನೋದು ಅನುವಾದ ಅಲ್ಲ. ಇವರು BJP ಜೊತೆ ಹೋಗಲೇಬಾರ್ದು ಅನ್ನೋದಲ್ಲ. ಯಾಕೆಂದ್ರೆ ಈಗ ಕಾಂಗ್ರೆಸ್ ಎಡಪಂಥೀಯವಾದವನ್ನು ಮುಂದಿಟ್ಟರೆ ಇನ್ನೊಂದು ಬಲಪಂಥೀಯವಾದವನ್ನು ಮುಂದಿಡುತ್ತೆ. ಸಹಜ. ಈ BJP ಅವರು ಹಿಂದುತ್ವವನ್ನು ಪ್ರದರ್ಶಿಸ್ತಾರೆ ಅಂದ್ರೆ ತಪ್ಪು ಅಂತ ನಾನು ಹೇಳಲ್ಲ. ಕಾರಣ ಅಂದ್ರೆ ಸಿದ್ಧಾಂತ, ಅದು ಆ ಸಿದ್ಧಾಂತಕ್ಕೆ ಸ್ಟಿಕನ್ ಆಗಿರ್ತಾರೆ ಅವರು. ಕಾಂಗ್ರೆಸ್ ಇಲ್ಲಪ್ಪ, ನಮಗೆ ಜಾತ್ಯತೀತ ಸಿದ್ಧಾಂತನೇ ಇಷ್ಟ, ನಾವು ಈ ಸಿದ್ಧಾಂತವನ್ನು ಇಷ್ಟಪಡ್ತೀವಿ ಅಂತಂದ್ರೆ ಎಸ್, ಕಾರಣ ಅಂತಂದ್ರೆ ಅವ್ರ ಸಿದ್ಧಾಂತ ಅದು ಸ್ಟಿಕನ್ ಆಗಿರ್ತಾರೆ. ಆದ್ರೆ ಇವ್ರ ಸಿದ್ಧಾಂತ ಏನು? ಒಬ್ಬ ವ್ಯಕ್ತಿ ಒಂದು ಸಿದ್ಧಾಂತ ಇರಬೇಕಲ್ಲ, ಒಂದು ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡ್ಬೇಕಲ್ಲ. ಹಾಗಾದ್ರೆ ಈ ಅಪ್ಪ ಮಕ್ಕಳ ಸಿದ್ಧಾಂತ ಏನು? ಯಾವ ಸಿದ್ಧಾಂತ ಇವ್ರದ್ದು? ಆ ಕಡೆ ಜಾತ್ಯತೀತ ಸಿದ್ಧಾಂತನೂ ಇಲ್ಲ, ಈ ಕಡೆ ಕೋಮುವಾದ ಸಿದ್ಧಾಂತನೂ ಇಲ್ಲ. ಅಂದ್ರೆ ಸಿದ್ಧಾಂತನೇ ಇಲ್ಲಿ ಇವ್ರಿಗೆ ಒಂದು ವಿಚಾರನೇ ಇಲ್ಲ. ಆಮೇಲೆ ಮಾತಿರ್ತಾರೆ ನಮ್ದು ಅಭಿವೃದ್ಧಿ ವಿಚಾರ ಅಂತ. ಎಲ್ಲಿ ಆದ್ರೂ ಒಂದು ಅಭಿವೃದ್ಧಿ ಕೆಲಸ ನಡೀತಿದ್ರೆ ಅಲ್ಲಿ ಹೋಗಿ ನಿಂತ್ಕೊತಾರೆ ಅಡ್ಡ. ಇವ್ರು ಮಾಡಿದಾಗ ಎಲ್ಲವೂ ಸರಿ ಇರ್ತವೆ. ಹಾಸನದಲ್ಲಿ 1,000, 2,000, 1 ಲಕ್ಷ, 2 ಲಕ್ಷ ಎಲ್ಲ ಕೊಟ್ಟು ಆ ಇಂಡಸ್ಟ್ರಿಯಲ್ ಏರಿಯಾವನ್ನು ಕಟ್ಟಿದ್ರು. ಆ ಜನಗಳಿಗೆ ಸರಿಯಾಗಿ ಪರಿಹಾರವನ್ನು ಕೊಡಲಿಲ್ಲ, ಸರಿಯಾಗಿ ಪರಿಹಾರ ಸಿಗಲಿಲ್ಲ ಹಾಸನ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡಿದಾಗ. ಆಗ ರೈತರ ಜಮೀನು ಕಿತ್ಕೊಳ್ಳಿಲ್ಲ ಇವರು. ಆಗ ರೈತರ ಜಮೀನು ಯಾವ ಕಿತ್ಕೊಳ್ಳಿಲ್ಲ. ಯಾವುದೋ ವಿಮಾನ ನಿಲ್ದಾಣ ಮಾಡ್ತೀವಿ ಅಂದ್ರು, ಇವತ್ತರೆಗೂ ವಿಮಾನ ನಿಲ್ದಾಣ ಆಗಲಿಲ್ಲ. IIT ತರ್ತೀವಿ ಅಂದ್ರು, ಇವತ್ತರೆಗೂ IIT ಆಗಲಿಲ್ಲ. ಹಾಸನದಲ್ಲಿ IIT ಆಗಲಿಲ್ಲ. ನಾನು ಮೋದಿಯನ್ನ ಕರ್ಕೊಂಬಂದು IIT ಇನಾಗ್ರೇಷನ್ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು ದೇವೇಗೌಡರು. ಅದಕ್ಕೆ ರೈತರ ಜಮೀನನ್ನ ಕಿತ್ಕೊಂಡ್ರು. ಆದರೂ ಕೂಡ ಅಲ್ಲಿ IIT ಆಗಲಿಲ್ಲ. ಆಗ ಏನು ಸಮಸ್ಯೆ ಆಗಲಿಲ್ಲ. ಅದೇ ಬೇರೆಯವ್ರು ಯಾರಾದರೂ ಒಬ್ಬ ನಾನು ಅಲ್ಲೊಂದು ಜಿಲ್ಲೆ ಮಾಡ್ತೀನಿ ಅಥವಾ ಇನ್ನೊಂದು ನಗರಸಭೆ ಮಾಡ್ತೀನಿ, ನಾನು ಪುರಸಭೆ ಮಾಡ್ತೀನಿ ಅಂತೇಳಿ ಅದರ ವ್ಯಾಪ್ತಿಗೆ ಹಳ್ಳಿಗಳನ್ನು ಗುರ್ತು ಮಾಡಿದರೆ ಕುಮಾರಸ್ವಾಮಿ ಅವರಿಗೆ ರೈತರ ಜಮೀನನ್ನ ಕಿತ್ಕೊತಾ ಇದ್ದಾರೆ. ಅಲ್ಲ ಸ್ವಾಮಿ, ನೀವು ಅಧಿಕಾರದಲ್ಲಿದ್ದಾಗ ನೀವು ಮಾಡಿದಾಗ ಕಿತ್ಕೊಂಡಿದ್ದು ರೈತರ ಜಮೀನಲ್ವಾ ಅದು? ಅವೆಲ್ಲ ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದ ಕಿತ್ಕೊಂಡ್ ಬಂದ್ರೆ ಜಮೀನ
ನೀವು ಕಿತ್ಕೊಂಡ್ರಲ್ಲ ಅದೆಲ್ಲ ಯಾವ ಜಮೀನು? ಕುಮಾರಸ್ವಾಮಿ ಅವರು ಮತ್ತು ಅವ್ರ ಅಪ್ಪ ದೇವೇಗೌಡರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಅಥವಾ ಗ್ರೀನ್ ಬೆಲ್ಟ್ ಏರಿಯಾವನ್ನು ಕಿತ್ಕೊಂಡ್ರಲ್ಲ. ಆದ್ರೆ ಕಾನೂನು ಪ್ರಕಾರ ಗ್ರೀನ್ ಬೆಲ್ಟ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಮಾಡಂಗಿಲ್ಲ. ಆದ್ರೆ ಗ್ರೀನ್ ಬೆಲ್ಟ್ ಏರಿಯಾಕ್ಕೂ ಕೈ ಹಾಕಿದ್ರಲ್ಲ, ಗ್ರೀನ್ ಬೆಲ್ಟ್ ಬಿಡಲಿಲ್ಲ ನೀವು. ಇದೆಲ್ಲವೂ ಕೂಡ ಏನಾದರೂ ಬೇರೆ ಬೇರೆನಾ? ಒಟ್ಟಾರೆ ಕುಮಾರಸ್ವಾಮಿಗೆ ಅಂದರೆ ಅವರೂ ಅಭಿವೃದ್ಧಿಯನ್ನು ಮಾಡಲ್ಲ, ಬೇರೆಯವ್ರು ಮಾಡಲಿಕ್ಕೂ ಬಿಡಲ್ಲ ಅನ್ನೋ ರೀತಿಯಲ್ಲಿ. ಅದರಲ್ಲೂ ಮಂಡ್ಯ ಮತ್ತು ಹಾಸನದಲ್ಲಿ ಏನೇ ಆದರೂ ಅದು ದೇವೇಗೌಡರ ಮನೆ ಹೆಸರಲ್ಲಾಗಬೇಕು, ದೇವೇಗೌಡರೇ ಮಾಡಬೇಕು, ಬೇರೆಯವ್ರು ಮಾಡಿದ್ರು ಅಂತ ಹೇಳ್ಕೊಳಂಗಿಲ್ಲ ಅದನ್ನು. ಹಾಗಾಗಿ ನಾವು ಪ್ರೀತಮ್ ಗೌಡ ಪಾಪ ಏನೇ ಕೆಲಸ ಮಾಡ್ತೀನಿ ಅಂತ ಹೋದ್ರು ಕೂಡ, ಹಾಸನದಲ್ಲಿ ಪ್ರೀತಮ್ ಗೌಡ ನಾನು ಏನೇ ಕೆಲಸ ಮಾಡ್ತೀನಿ ಅಂತ ಹೋದ್ರು ಕೂಡ ರೇವಣ್ಣ ಮತ್ತು ದೇವೇಗೌಡರು ತಡೆ ಆಗ್ತಿದ್ದೆ ಯಾಕೆ? ರೇವಣ್ಣ ಅವ್ರ ಮೇಲೆ ಮುರಿದು ಬಿಡ್ತಿದ್ದೆ ಯಾಕೆ? ಯಾಕೆ ಅಂತಂದರೆ ಹಾಸನ ಅಂದರೆ ನಾನು ಮಾತ್ರ ಮಾಡಿ, ರೇವಣ್ಣ ಮಾತ್ರ ಕೆಲಸ ಮಾಡ್ದ ಅನಿಸ್ಕೋಬೇಕು, ಇನ್ನುಳಿದವ್ರು ಯಾರೂ ಮಾಡಬಾರ್ದು. ಇಂಥ ಒಂದು ಕೆಟ್ಟ ಸ್ಥಿತಿಯಿಂದನೇ ಇವತ್ತು JDS 18 ಸ್ಥಾನಕ್ಕೆ ಬಂದು ನಿಂತಿದೆ. ಮುಂದಿನ ಚುನಾವಣೆಯಲ್ಲಿ ಇದೇ ರೀತಿ ಆಡ್ತಾ ಇದ್ರೆ, ಇವರು ಅಪ್ಪ ಮಕ್ಕಳು ಇದೇ ಥರ ಆಡ್ತಾ ಇದ್ರೆ, ಮುಂದಿನ ಚುನಾವಣೆಯಲ್ಲಿ 10 ಸೀಟ್ ಗೆದ್ರೂ ಕೂಡ ಅದು ಅಚ್ಚರಿಯ ವಿಚಾರ, ಕರ್ನಾಟಕ ಜನತೆಗೆ ಅಚ್ಚರಿಯ ವಿಚಾರ ಅನ್ಸುತ್ತೆ. ಸೊ ವೀಕ್ಷಕರು, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.